ಹಲೋ, ನನ್ನ ಈ ಸೀರೀಸ್ ಅನ್ನ ನೀವು ಫಾಲೋ ಮಾಡ್ತಿದ್ದೀರಾ, ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ದಿಸ್ ವರ್ಸಸ್ ದ್ಯಾಟ್ ವಿಡಿಯೋ ನೀವು ಫಾಲೋ ಮಾಡ್ತಿಲ್ಲ ಆದ್ರೆ ಆ ವಿಡಿಯೋಸ್ಗಳನ್ನೆಲ್ಲ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಇವತ್ತು ನನ್ನ ಹತ್ರ ಒಂದು ಶಾರ್ಟ್ ಕುರ್ತಿ ಇದೆ, ನೋಡ್ಲಿಕ್ಕೆ ಸೇಮ್ ಇದೆ, ಸೇಮ್ ಮಾಡೆಲ್ ಜೊತೆ ಇವರು ಫೋಟೋ ಹಾಕಿದ್ದಾರೆ, ಸೇಮ್ ಫೋಟೋವನ್ನೇ ಹಾಕಿದ್ದಾರೆ. ಸೇಮ್ ಕುರ್ತಿ ನನಗೆ 2 ಡಿಫ್ರೆಂಟ್ ಪ್ರೈಸಸ್ಸಿಗೆ ಸಿಕ್ಕಿತ್ತು. ಅದನ್ನ ಇವತ್ತು ನಾನು ಕಂಪೇರ್ ಮಾಡ್ಲಿಕ್ಕಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಇದು ಆಕ್ಚುಲಿ ನಾನು ಅಮೆಝಾನ್ ಅಲ್ಲಿ ನೋಡಿದ್ದು. ಇದು ಕಲರ್ ನೋಡ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಜೀನ್ಸ್ ಒಟ್ಟಿಗೆಲ್ಲ ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ತರಿಸ್ಲಿಕ್ಕಿದ್ದೆ. ಅಟ್ ದ ಸೇಮ್ ಟೈಮ್ ನಾನು ಮೀಶೋದಲ್ಲಿ ಹುಡುಕುವಾಗ ಅದೇ ಸೇಮ್ ಕುರ್ತಿ ನನಗೆ ಸಿಕ್ಕಿತು. ಪ್ರೈಸ್ 2ರದ್ದು ಡಿಫ್ರೆನ್ಸ್ ಇದೆ. ಸೊ ಇದು ಅಮೆಝಾನ್ ಇಂದ, ಇದು ಮೀಶೋ ಇಂದ. ಇದು ಅಮೆಝಾನ್ ಇದ್ದು ಕುರ್ತಿ ನನಗೆ 439 ರುಪೀಸಿಗೆ ಸಿಕ್ಕಿತು. ಅಂಡ್ ದಿಸ್ ಇಸ್ ಇನ್ ದ ಸೈಜ್ ಎಂ. ಆಯ್ತಾ, ದಿಸ್ ಇಸ್ ಹೌ ದ ಅಮೆಝಾನ್ ಕುರ್ತಿ ಲುಕ್ಸ್. ಅಂಡ್ ಈ ಮೀಶೋ ಕುರ್ತಿ ನಾನು 326 ರುಪೀಸಿಗೆ ಪರ್ಚೇಸ್ ಮಾಡಿದ್ದೀನಿ. ಅಂಡ್ ಇದು ಕೂಡ ನಾನು ತಂದಿರೋ ಸೈಜ್ ಎಂ. ಆಯ್ತಾ, ಓಕೆ, ಡಿಫ್ರೆನ್ಸ್ ನಂಗೆ ಈಗಲೇ ಗೊತ್ತಾಗ್ತಾ ಇದೆ. ಇದೇ ಫಸ್ಟ್ ಟೈಮ್ ನಿಮ್ಮ ಮುಂದೆ ನಾನು ಓಪನ್ ಮಾಡಿದ್ದು. ಸೊ ದಿಸ್ ಇಸ್ ಹೌ ದ ಕುರ್ತೀಸ್ ಲುಕ್. ಇದು ಅಮೆಝಾನ್ ಇದು ಕುರ್ತಿ ಅಂಡ್ ಇದು ಮೀಶೋದು ಕುರ್ತಿ. ಅಮೆಝಾನ್ ಇಂದ ಖರೀದಿಸಿದ್ದು ನಾನು ಬ್ರ್ಯಾಂಡ್ ರಿತ್ರಾಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದರಿಂದ. ಅಂಡ್ ಮೀಶೋದಿಂದ ನಾನು ಇದನ್ನು ಖರೀದಿಸಿದ್ದು. ಇದರಲ್ಲಿ ಬ್ರ್ಯಾಂಡ್ ಎಲ್ಲ ಎಂತ ಇರಲಿಲ್ಲ, ಏನೋ ಡಿಸೈನರ್ ಕುರ್ತಿ, ಆಫೀಸ್ ಗೋಯಿಂಗ್ ಕುರ್ತಿ, ಸ್ಟೈಲಿಶ್ ಒನ್ ಅಂತ ಆ ಥರ ಏನೋ ಇತ್ತು. ಸೊ ನೋಡುವಾಗಲೇ ಗೊತ್ತಾಗ್ತಿದೆ ತುಂಬಾ ಡಿಫ್ರೆನ್ಸ್ ಇದೆ. ಕಲರ್ ಅಲ್ಲಿ ಕೂಡ, ಈವನ್ ಕ್ವಾಲಿಟಿಯಲ್ಲಿ ನಂಗೆ ಕಾಣಿಸ್ತಾ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ಇದೇ ಸೇಮ್ ಕುರ್ತಿ ಇಲ್ವಾ ನಿಮ್ಗೆ ಮಿಂತ್ರಾದಲ್ಲೂ ಸಿಗುತ್ತೆ. ಆಯ್ತಾ, ಬಟ್ ಮಿಂತ್ರಾದಲ್ಲಿ ಇದರದ್ದು ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಅದರ ಬ್ರ್ಯಾಂಡ್ ಕೂಡ ಬೇರೆ ಇತ್ತು. 999 ರುಪೀಸಿಗೆ ಸಿಗುತ್ತೆ. ನನಗೆ ಅಷ್ಟೊಂದು ಒಂದು ಶಾರ್ಟ್ ಕುರ್ತಿ ಮೇಲೆ ಸ್ಪೆಂಡ್ ಮಾಡ್ಲಿಕ್ಕೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಮೆಝಾನ್ ಇಂದ ತರಿಸಿದ್ದು. ನಾವು ಲೆಟ್ ಅಸ್ ಸಿ, ಇದನ್ನ ಕಂಪೇರ್ ಮಾಡಿ ನೋಡುವ. ಇದು ಒಳ್ಳೇದಿದ್ರೆ ಐ ಮೇ ಎಂಡ್ ಅಪ್ ಬೈಯಿಂಗ್ ದಿಸ್ ಅಂಡ್ ರಿಟರ್ನಿಂಗ್ ದಿಸ್, ನಂಗೆ ಗೊತ್ತಿಲ್ಲ. ಸೊ ಲೆಟ್ ಅಸ್ ಕಂಪೇರ್ ಅಂಡ್ ಸಿ. ಇದು ಅಮೆಝಾನ್ ಅಂಡ್ ಇದು ಮೀಶೋ. ಸೊ ಫಸ್ಟಿಗೆ ನಾನು ಹೇಳಿದಾಗೆ ಕಲರ್ ಡಿಫ್ರೆಂಟ್ ಇದೆ. ಮೆಟೀರಿಯಲ್ ಬಗ್ಗೆ ಬರೋಣ. ಇದ್ರದ್ದು ಮೆಟೀರಿಯಲ್ ಸ್ವಲ್ಪ ಬ್ರೀದೇಬಲ್ ಅಂಡ್ ಥಿನ್ ಮೆಟೀರಿಯಲ್ ಇದೆ. ಅಂಡ್ ಇದರಲ್ಲಿ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ನೀವು ಇರ್ಬೋದು. ಬಟ್ ಇದ್ರದ್ದು ಸ್ವಲ್ಪ ಥಿಕ್ ಮೆಟೀರಿಯಲ್ ಇದೆ ಅಂಡ್ ಕಾಟನ್ ಬ್ಲೆಂಡ್ ತರ ಇದೆ. ಇದರಲ್ಲಿ ಐ ಥಿಂಕ್ ಇಟ್ ಇಸ್ ಕಾಟನ್. ಅಂಡ್ ನೋಡ್ಲಿಕ್ಕೆ ಕೂಡ ಮೀಶೋದು ಸ್ವಲ್ಪ ಕಲರ್ ಅಲ್ಲಿ ಡಲ್ ಆಗಿ ಕಾಣಿಸುತ್ತೆ. ಬಟ್ ಅಮೆಝಾನ್ ಇದ್ದು ಕಲರ್ ಅಲ್ಲಿ ಸ್ವಲ್ಪ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಕುವಾಗ್ಲೂ ಅಮೆಝಾನ್ ಇದ್ದು ಕಲರ್ ಸ್ವಲ್ಪ ಎದ್ದು ಕಾಣಿಸುತ್ತೆ. ಇನ್ನೊಂದೇನಂದ್ರೆ ಡಿಸೈನ್ ಸೇಮ್ ಇದೆ. ಆಯ್ತಾ, ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಹೇಗೆ ಇದ್ರದ್ದು ಅಮೆಝಾನ್ ಇದು ಡಿಸೈನ್ ಇದೆ ಹಾಗೆ ಮೀಶೋದು ಕೂಡ ಡಿಸೈನ್ ಇದೆ. ಬಟ್ ಅಮೆಝಾನ್ ಅಲ್ಲಿ ಇದು ಈ ತರ ಸಿಲ್ವರ್ ಇದು ಥ್ರೆಡ್ ಕೊಟ್ಟಿದ್ದಾರೆ, ಲೈನಿಂಗ್ ಕೊಟ್ಟಿದ್ದಾರೆ. ಒಂದು ಇಡೀ ಕುರ್ತಾದಲ್ಲಿ ಆ ಲೈನ್ಸ್ ಗಳಿವೆ. ಬಟ್ ಈ ಮೀಶೋದ್ರಲ್ಲಿ ಅದು ಇಲ್ಲ. ಅದು ಆಕ್ಚುಲಿ ನೆಗ್ಲಿಜಿಬಲ್ ಅಂತ ಹೇಳ್ಬೋದು, ಯಾಕಂದ್ರೆ ದೂರದಿಂದ ಅಷ್ಟೊಂದು ಗೊತ್ತಾಗಲ್ಲ. ನೆಕ್ಸ್ಟ್ ಇದ್ರದ್ದು ಪ್ರಿಂಟ್ ಕೂಡ ಇಲ್ವಾ, ಸ್ವಲ್ಪ ಡಲ್ ಆಗಿದೆ ಅಷ್ಟೇ. ಇದು ಅಮೆಝಾನ್ ಇದು ಸ್ವಲ್ಪ ಚೆನ್ನಾಗಿ ಎದ್ದು ಕಾಣಿಸುತ್ತೆ, ಚೆನ್ನಾಗಿ ಪ್ರಿಂಟ್ ಕೂಡ ಕ್ಲಿಯರ್ ಆಗಿದೆ. ಬಟ್ ಇದ್ರದ್ದು ಮೀಶೋದು ಪ್ರಿಂಟ್ ಸ್ವಲ್ಪ ಡಲ್ ಆಗಿದೆ. ನೆಕ್ಸ್ಟ್ ಇದು ನೆಕ್ ಹತ್ರ ಇಲ್ಲಿ ಇದು ಸೀಕ್ವೆನ್ಸ್ ಮತ್ತೆ ಪರ್ಲ್ ಇದು ಡಿಟೇಲಿಂಗ್ ಕೊಟ್ಟಿದಾರಲ್ಲ, ಅದು ಕೂಡ ಅಮೆಝಾನ್ ಇದು ಮಚ್ ಬೆಟರ್ ಇದೆ. ಸ್ವಲ್ಪ ದೊಡ್ಡ ಸೀಕ್ವೆನ್ ಕೊಟ್ಟಿದ್ದಾರೆ ಅಂಡ್ ಸ್ವಲ್ಪ ಎದ್ದು ಕಾಣಿಸುತ್ತೆ. ಬಟ್ ಮೀಶೋದು ಅಷ್ಟೊಂದು ಎದ್ದು ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ನಾವು ಈ 2ರದ್ದು ವೇರ್ ಟೆಸ್ಟ್ ಬಗ್ಗೆ ಮಾತಾಡೋಣ. ನಾನು ಇದನ್ನು ಹಾಕೊಂಡು ನೋಡುವಾಗ ಐ ವಾಸ್ ಶಾಕ್. ಆಕ್ಚುಲಿ ಈ ಮೀಶೋದ್ದು ಸ್ವಲ್ಪ ಇಲ್ಲಿ ನೆಕ್ ಹತ್ರ ಸ್ವಲ್ಪ ಕ್ಲೀವೇಜ್ ಹತ್ರವರೆಗೂ ಈ ಕಟ್ ಬರುತ್ತೆ. ಆಯ್ತಾ, ಬಟ್ ಅಮೆಝಾನ್ ಇದ್ದ ಹಾಗೆ ಅಲ್ಲ, ಸ್ವಲ್ಪ ಮೇಲೆನೆ ಬರುತ್ತೆ, ಅಷ್ಟೊಂದು ಕ್ಲೀವೇಜ್ ಕಾಣಿಸಲ್ಲ. ಅಂಡ್ ಇದ್ರದ್ದು ಕಾಲರ್ ಬಂದ್ಬಿಟ್ಟು 2ರದ್ದು ಕೂಡ ಚೈನೀಸ್ ಕಾಲರ್ ಅಲ್ಲಿ ಇದೆ. 2 ಸಿಮಿಲಾರೇ ಅನಿಸ್ತು ನಂಗೆ. ಕೈ ಕೂಡ 2ರದ್ದು ಸಿಮಿಲಾರ್ ಪ್ಯಾಟರ್ನ್ ಅಲ್ಲಿ, ಸಿಮಿಲಾರ್ ಲೆಂತ್ ಅಲ್ಲಿ ಕೊಟ್ಟಿದ್ದಾರೆ. 3/4 ಗಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಗೂ ಇಲ್ಲಿ ಎಡ್ಜಸ್ ಅಲ್ಲಿ ಇಲಾಸ್ಟಿಕ್ ಕೊಟ್ಟಿದ್ದಾರೆ. ಐ ಥಿಂಕ್ 2ರದ್ದು ಎಲಾಸ್ಟಿಕ್ ಒಂದೇ ಸೇಮ್ ಹಾಗೆ ಇದೆ. ನನ್ಗೇನು ಜಾಸ್ತಿ ಡಿಫ್ರೆನ್ಸ್ ಹಾಗೆ ಗೊತ್ತಾಗ್ಲಿಲ್ಲ. ಬಿಕಾಸ್ ಈ ಮೀಶೋದು ಸ್ವಲ್ಪ ಕ್ಲಾತ್ ರಫ್ ಇರೋ ಕಾರಣ ಅದು ನಂಗೆ ರಫ್ನೆಸ್ ಸ್ವಲ್ಪ ಅನಿಸ್ತಿದೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ನಂಗೆ ಗೊತ್ತಾಗ್ತಾ ಇಲ್ಲ. 2ರಲ್ಲಿ ಕೂಡ ಈ ವೇಸ್ಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಸ್ನಿಚ್ಡ್ ಲುಕ್ ಕೊಟ್ಟಿದೆ. ಸೊ ಅದೊಂದು ಮೆನ್ಷನ್ ಮಾಡ್ಬೇಕು ನಾನು. ಸ್ವಲ್ಪ ಒಂದು ಸ್ಟಿಚ್ ಕೊಟ್ಟು ಸ್ವಲ್ಪ ನಮ್ಗೆ ಹೀಗೆ ವೇಸ್ಟ್ ಕಡೆ ಸಪುರ ಮಾಡಿದಾಗೆ ಕಾಣಿಸುತ್ತೆ. 2 ನಾನು ಎಂ ಸೈಜ್ ಅಲ್ಲಿ ಖರೀದಿಸಿದ್ದು, ನನ್ನ ಸೈಜೇ. ಬಟ್ ಹಾಕುವಾಗ ಸ್ವಲ್ಪ ನಾನು ಕಷ್ಟಪಟ್ಟೆ. ಆಯ್ತಾ, 2 ಹಾಕಿದ ನಂತರ ಐ ಥಿಂಕ್ ಕಂಫರ್ಟೇಬಲ್ನೆಸ್ 2ರಲ್ಲೂ ಇತ್ತು. ಅಮೆಝಾನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಯಾಕಂದ್ರೆ ಬ್ರೀದೇಬಲ್ ಮೆಟೀರಿಯಲ್ ಅಲ್ಲ. ಬಟ್ ಇದ್ರಲ್ಲಿ ನಂಗೆ ಓಕೆ ಅನಿಸ್ತಿತ್ತು, ನನ್ಗೇನ್ ಜಾಸ್ತಿ ದೊಡ್ಡ ಡಿಫ್ರೆನ್ಸ್ ಅಂತ ಏನು ಅನಿಸ್ಲಿಲ್ಲ. ಮೀಶೋದ್ರಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಇದೆ ಅಂಡ್ ಇದು ಸ್ವಲ್ಪ ಫ್ಲೋಯಿ ಆಗಿ, ಸ್ವಲ್ಪ ಬ್ರೀಸಿ ಆಗಿ, ಸ್ವಲ್ಪ ಸಾಫ್ಟ್ ಸ್ಮೂತ್ ಆಗಿದೆ. ಈಗ ದೂರದಿಂದ ನಾವು ನೋಡಿದ್ರೆ ಸ್ವಲ್ಪ ಕಲರ್ ಅಲ್ಲಿ ಡಿಫ್ರೆನ್ಸ್ ಕಾಣುತ್ತೆ ಹೊರತು ಬೇರೆ ಏನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ನನ್ನ ಫೈನಲ್ ವರ್ಡಿಕ್ಟ್ ಕೊಡೋ ಟೈಮ್. ಆಕ್ಚುಲಿ ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ನನಗೆ ಕ್ವಾಲಿಟಿ ವೈಸ್, ಮೆಟೀರಿಯಲ್ ವೈಸ್, ಕಂಫರ್ಟೇಬಲ್ನೆಸ್ ವೈಸ್, ಎಲ್ಲ ವೈಸ್ ನಂಗೆ ಅಮೆಝಾನ್ ತುಂಬಾ ಇಷ್ಟ ಆಯ್ತು. ಬಟ್ ದ ವೇ ಇಟ್ ಲುಕ್ಡ್ ಆನ್ ಮೀ, ನನ್ನ ಮೇಲೆ ಈ 2 ಕುರ್ತಾಗಳು ಹೇಗೆ ಕಾಣಿಸುತ್ತೆ ಅದರ ಬೇಸಿಸ್ ಮೇಲೆ ಐ ಥಿಂಕ್
ಮೀಶೋದು ಕುರ್ತಾ ನನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಐ ಥಿಂಕ್ ನಾನು ಮೀಶೋದು ಕುರ್ತಾ ಇಟ್ಕೊಳ್ತಿದ್ದೀನಿ ಆ್ಯಂಡ್ ಇದನ್ನು ನಾನು ರಿಟರ್ನ್ ಮಾಡ್ತಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಯಾವತ್ತು ಕ್ವಾಲಿಟಿಗೆ ಅಷ್ಟು ಪ್ರಿಫರೆನ್ಸ್ ಕೊಡೋದೆ ಲುಕ್ಸಿಗೆ ನಾನು ಪ್ರಿಫರೆನ್ಸ್ ಕೊಡೋದು. ಐ ಥಿಂಕ್ ಕ್ವಾಲಿಟಿ ಇಸ್ ನಾಟ್ ಬ್ಯಾಡ್, ಓಕೆ ಇಶೇ ಇದೆ, ಬಟ್ ದಿಸ್ ಲುಕ್ ಬೆಟರ್ ಆನ್ ಮೀ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನ ಇಟ್ಕೊಳ್ತಿದ್ದೀನಿ ಆ್ಯಂಡ್ ಅಮೆಝಾನ್ ಇದು ಕುರ್ತಾ ರಿಟರ್ನ್ ಮಾಡ್ತಿದ್ದೀನಿ. ಕಡಿಮೆ ಬೆಲೆಗೆ ಚೆನ್ನಾಗಿರೋ ಕುರ್ತಾ ನನಗೆ ಸಿಗುವಾಗ ನಾನು ಯಾಕೆ ಸ್ವಲ್ಪ ₹100 ಆದ್ರೂ ಏನಾಯ್ತು, ದುಡ್ಡೇ ಅಲ್ವಾ, ಸೊ ಯಾಕೆ ನಾನು ಎಕ್ಸ್ಟ್ರಾ ಕೊಟ್ಟು ಇದನ್ನ ಇಟ್ಕೊಳ್ಬೇಕಲ್ವಾ. ಐ ಆಮ್ ಗೋಯಿಂಗ್ ಟು ಗೋ ವಿತ್ ದಿಸ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.